ಚಡ್ಡಿ ಹಾಕೊಂತೀವ ಮತ್ತೆ ನೀನು ಚಡ್ಡಿನೇ ಹಾಕೋಣ ಇದು ಮಾಡ್ತೀವಿ ಅನ್ಕೊಂಡ ನನಗೆ ಇನ್ನೇನು ಬರೀ ಅನ್ಸೋದಷ್ಟೇ. ಇದಾದ್ಮೇಲೆ ಮನೆಗೆ ಹೋದ್ರಿ ಚೆನ್ನಾಗಿ ಬರೀರಿ ಅಷ್ಟೇ. ಒಳ್ಳೆ ಕಥೆ ಗುರು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಈ ತರ ಇರೋ ಮಾತ್ರ ಫೋಟೋಸಲ್ಲಿ ಇರೋ ತರ ವ್ಯಕ್ತಿ ನಿಜವಾದ ವ್ಯಕ್ತಿ ಇಲ್ಲ. ಗೈಸ್ ನೋಡಿ ನಮ್ಮ ಅಭಿಷೇಕ್ ಇಷ್ಟು ದಿನ ಆದ್ಮೇಲೆ ಸಿಕ್ತಿದ್ದಾನೆ. ವ್ಲಾಗಲ್ಲೇ ಬಂದಿಲ್ಲ ಶಿಷ್ಯ. ನಮಸ್ಕಾರ ಗೈಸ್, ಹೊಸ ಲಾಗ್ ಸ್ವಾಗತ. ಏನಿಲ್ಲ, ಎಕ್ಸಾಮ್ ನಡೀತೈತೆ, ಫುಲ್ ಪ್ರಿಪ್ರೇಷನ್ ಅಂದ್ರೆ ಎಕ್ಸಾಮ್ ತಯಾರಿ ನಡೀತೈತೆ ಗೈಸ್. ಅಂದ್ರೆ ರೆಕಾರ್ಡ್ ಎಲ್ಲ ಬರೆಯೋದು ಮಾಡೋದು. ನಿನ್ನೆ ಬಂದಿದ್ದೇನೋ, ಏನು ಮಾಡಿದೆ ಬಂದು? ಏನಿಲ್ಲ, ವಾಶ್ರೂಮ್ಗೆ ಹೋದೆ, ವಾಪಸ್ ಬಂದೆ. ಅಲ್ಲೇನು ಕೆಲಸ ಇತ್ತು ಕೇಳಿ? ಏನಿಲ್ಲ ಗೈಸ್, ಇಲ್ಲಿ ನಮ್ಮ ಸ್ವಲ್ಪ ಪಿಕ್ಚರ್ಸ್ ಅನ್ಸೋದಿತ್ತು ರೆಕಾರ್ಡಲ್ಲಿ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಅಂದ್ಬಿಟ್ಟು ಲೇಟ್ ಆಯಿತು. ನಾನು ಇವನು ಅಷ್ಟೇ ಪಿಕ್ಚರ್ ತೊಗೊಂಡು ಅನ್ಸಿದ್ರೆ ಕೆಲಸ ಆಗೋಗುತ್ತೆ. ಈ ಶಿಷ್ಯ ಇನ್ನೂ ಬರೀಬೇಕು ರೆಕಾರ್ಡು. ಫಸ್ಟೇ 9:30 ಅಂದ್ಬಿಟ್ಟು 9:45 ಬಂದಿದ್ಯೋ. 51 ಹೆಂಗೆ ಹೇಳ್ತೀಯ ನೋಡು. ಸರಿ ಗೈಸ್, ಆಮೇಲೆ ಸಿಗೋಣ ಕೆಲಸ ಎಲ್ಲ ಆದಮೇಲೆ. ಒಂದು ಜೆರಾಕ್ಸ್ಗೆ ಈ ಕಡೆ ಕ್ಲೋಸ್ ಆಗಿತ್ತು ನಮ್ಮ ಕಾಲೇಜಲ್ಲಿ, ಬೇರೆ ಕಡೆ ಹೋಗ್ಬೇಕು ಇವಾಗ ಆಚೆ. ಏನು ಮಾಡೋಣ? ಕೇಳೋಣ ಇರೋ, ಅವನು ಎಲ್ಲಿದ್ದಾನೆ ಕೇಳು. ಹೆಲ್ಮೆಟ್ ಹಾಕೊಳ್ಳೋ, ಹೆಲ್ಮೆಟ್ ಹಾಕಕ್ಕೆ ಯಾಕೆ ಹಿಂಗೆ ಆಡ್ತಿದ್ಯಾ? ಹೆಲ್ಮೆಟ್ ಹಾಕಕ್ಕೆ ಹಿಂಗೆ ಆಡ್ತಿದ್ಯಾ? ನಡಿಯಲ್ಲ ಅಭಿ, ನೀನೇನ್ ಮಾಡ್ತಿದ್ಯಾ? ನೀನೇನೋ ಮಾಡ್ತಿದ್ಯಾ? ತಪ್ಕೊಂತಿದ್ಯಾನ? ಓಡ್ಸ. ಒಳ್ಳೆ ಕಥೆ ಗುರು ಇವ್ರದ್ದು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಶಿಷ್ಯ ನೋಡಿ ಗೈಸ್, ಇವನು ಓಡಿಸ್ತಾನೆ, ಒಂದ್ಸಲ ಹೇಳಕ್ ಆಗಲ್ಲ ಇವನು. ಗೈಸ್ ಬಂದ್ವಿ ಕಾಲೇಜ್ಗೆ. ಹುಷಾರಲ್ಲಿ. ಏನಾಯ್ತು ಹೇಳಲ್ಲ, ಕಟ್ ಮಾಡ್ತೀನಿ ಗಂಡು. ಇದು 1 ನಿಮಿಷ ಇಟ್ಕೊ, 1 ನಿಮಿಷ ಇಟ್ಕೊಳ್ಳೋ. ಒಂದು ನಿಮಿಷ ಇಟ್ಕೊಳ್ಳೋ. ಒಂದ ನೋಡಿ ಗೈಸ್, ಏನ ನಿಂದು? ಏನ NOC ಸೈನ್ ಆಗಿಲ್ಲ ಗೈಸ್. NOC ಅಂತ ಕೊಡ್ತಾರೆ, ಅದು ಎಲ್ಲ ಟೀಚರ್ ಸೈನ್ ಇದ್ರೆ, ಎಲ್ಲ ಸಬ್ಜೆಕ್ಟ್ ಟೀಚರ್ ಸೈನ್ ಇದ್ರೆ ಮಾತ್ರ ನಮ್ಗೆ ಹಾಲ್ ಟಿಕೆಟ್ ಕೊಡ್ತಾರೆ. ಶಿಷ್ಯ ಎಕ್ಸಾಮ್ ಬರ್ತೈತೆ, ಏನ್ ಹೇಳ್ತೀಯ? ಎಕ್ಸಾಮ್ ಬರ್ತೈತೆ, ಮಕ್ಕಳಿಗೆ ಹೋದ್ರಿ ಚೆನ್ನಾಗಿ ಬರೀರಿ ಅಷ್ಟೇ. NOC ಏನ್ ಮಾಡೋದು? ಸಿಗ್ನೇಚರ್ ಆಗ್ತಾರೆ ಅನ್ಸುತ್ತೆ. ಇವತ್ತು ತಗೊಂಡ ಇಲ್ವ? ಮತ್ತೆ ತಗೊಂಡಿದ್ದು ನೆನ್ನೆ. ಏನಿಲ್ಲ ಗೈಸ್, ಕ್ಲಾಸ್ಗೆ ಹೋಗ್ತಿದ್ದೀವಿ. ಇನ್ನು 2 ಜನ ನಡ್ಕೊಂಡ್ ಬರ್ತಾರಂತೆ. ನಾವು ಬೈಕಲ್ಲೇ ಬಂದ್ಬಿಟ್ವಿ, ಅಭಿ ಬೈಕಲ್ಲೇ. ನೋಡೋಣ, ಇನ್ನು NOC ಐತೆ, ಪ್ರಿಪ್ರೇಷನ್ ನಡೀತೈತೆ. 6ನೇ ತಾರೀಕಿಂದ ಸ್ಟಾರ್ಟು. ಚೂರು ವ್ಲಾಗ್ ಬರೋದು ಕಡಿಮೆ. ಮಿನಿ ವ್ಲಾಗ್ ಟ್ರೈ ಮಾಡ್ತೀನಿ, ಆಯ್ತಾ? ಬೇಜಾರು ಮಾಡ್ಕೊಂಬಿಡ್ರಿ. ಏನಂತ ಬೇಜಾರು ಏನಂತಲ್ಲ. ಏನು ಮಾಡ್ತಿದ್ದೆ ನಿನ್ನೆ? ಏನು ಮಾಡಿದ್ರಿ ಮತ್ತೆ ನೀವು? ಸುಮ್ಮನೆ ಬಂದ್ವಿ, ಆಟ ಆಡಿದ್ವಿ, ಹೋದ್ವಿ. ಹೌದಾ? ಮನೆ ಕೂತ್ಕೊಂಡು ಹೋದ್ರಲ್ಲಿ ಎಕ್ಸಾಮ್ ಬರ್ತೈತೆ. ನಾನು ಇವತ್ತು ನೋಡಿ ಗೈಸ್, ಇವತ್ತು ಎಲ್ಲರೂ ರೆಕಾರ್ಡ್ ಎಲ್ಲ ಸೈನ್ ಮಾಡಿಸಿ NOC ಎಲ್ಲ ಸೈನ್ ಮಾಡ್ಬೇಕು. ಇವತ್ತು ಮಾಡ್ತಿರೋಲ್ಲ ಗೊತ್ತಿಲ್ಲ. ಮಾಡಿಲ್ಲ ಅಂದ್ರೆ ಮತ್ತೆ ಸೋಮವಾರ ಬರಬೇಕಾಗಿತ್ತು ಗೈಸ್. ನಾವು ಅದೇ ಪ್ರಾಬ್ಲಮ್. ಇವನು ಬರ್ತಾನೆ, ನಾವು ಬರೋದಿಲ್ಲ ಗೈಸ್. ಅದೇ ಗೈಸ್, ಇವನು ಲಾಸ್ಟಲ್ಲಿ ಬರ್ತಾನೆ ಶಿಷ್ಯ. ಏನೇನು ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಒಂದೇ ಸ್ಟೆಪ್ಲರ್ ಹಾಕೊಂಡು ಹೊಡೆದ್ರೆ ಮುಗೀತು ಕೆಲಸ ಪೂರ್ತಿ ಫಿನಿಶ್. ರೆಕಾರ್ಡ್ ಬರ್ತಾ ಬರ್ತಿದ್ದೀನಿ. ಅಬ್ಜಯ್, ಏನಾಗಿದು? ಇಷ್ಟು ಬೇಗ ಬರ್ದ್ಬಿಟ್ಟಿದ್ಯಾ? ಇಷ್ಟು ಬೇಗ ಬರ್ದ್ಬಿಟ್ಟಿದ್ಯಾ? ನೀನ್ ಬರ್ದಿಲ್ಲ ಅನ್ಕೊಂಡು ನಾನು ಬೇಗ ಬರ್ತೀನಿ. ಆದ್ರೂ ಬೇಗ ಬರ್ತಿದ್ದೀನಲ್ಲ, ಅಟ್ಲೀಸ್ಟ್ ಆತರ ಅನ್ಕೊಂಡಾದ್ರು. ಕ್ಲಾಸಿಗೆ ಹೋಗೋಣೇನು? ನೋಡಿ ನಮ್ಮ ಅಬ್ಬಿ ಸೋಡಾ ತಗೊಂಡಿರೋದು. ನನ್ನ ಮಜ್ಜಿಗೆ ಕುಡಿಸಿ ಆಮೇಲೆ ಕೇಳ್ತಿದ್ದಾನೆ, ಸೋಡಾ ಕುಡಿತೀಯ ಮಚ್ಚ, ಮಸಾಲ ಸೋಡಾ ಅಂದ್ಬಿಟ್ಟು. ಎಂತ ಫ್ರೆಂಡ್ ನೋಡಿ ಗೈಸ್ ಇವನು. ಜೀರ್ಣ ಆಗ್ಲಿ ಅಂತ ಕುಡಿಲಿ. ಮೆಲ್ಲ ಕುಡಿಯೋ, ಮುಸರೆ ಕೊಡೋದು ಕುಡಿತೀಯ? ಓಕೆ, ಚೆನ್ನಾಗೈತೆ. ಆದ್ರೆ ಮಚ್ಚ ಆ ಬಂಡಿಯಲ್ಲಿ ಇರೋದೇ ಮಜಾ ಬೇರೆ ಅಲ್ಲ, ಸಕ್ಕದಾಗಿರುತ್ತದು. ಅಲ್ಲಿ ಕುಷ್ಕ ಹತ್ರ ಅಲ್ಲ? BL ಸರ್ಕಲ್. ಸೋಡಾ ಒಬ್ಬೊಬ್ರು ಇಷ್ಟು ತುಂಬಿಸ್ಕೊಡ್ತಾರೆ, ಫುಲ್ಲು ಕುಡಿದ್ರೆ ಸಾಕು, ಮಸ್ತ್. ಹೆಂಗೈತೆ? ಚೆನ್ನಾಗೈತಾ? ಚೆನ್ನಾಗೈತೆ. ನೀವು ಬಂದರೆ ಟ್ರೈ ಮಾಡಿ. ಯಲಹಂಕ ನ್ಯೂ ಟೌನ್ ಅಲ್ಲ? ನೀವು ಕೇಳಿದ್ರೆ ನ್ಯೂ ಟೌನು ಗೈಸ್. ಏನಿಲ್ಲ, ಅಲ್ಲಂತೂ ತುಂಬ ರಶ್ ಇತ್ತು, ಹೆವಿ ರಶ್ ಇತ್ತು, ಕೆಲಸ ಆಗಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಶೇಷಾದ್ರಿಪುರಂ ಪ್ಲ್ಯಾನ್ ಹಾಕಿದ್ದೀವಿ. ಅಲ್ಲಿ ಜೆರಾಕ್ಸ್ ಅಂಗಡಿ ಇರುತ್ತೆ, ಅಲ್ಲಿ ಹೋಗಿ ಜೆರಾಕ್ಸ್ ಮಾಡ್ಕೊಂಡು ಬಂದರೆ ಸಾಕಪ್ಪ. ಇಡೀ ದಿನ ಇದರಲ್ಲೇ ಹೋಗ್ತಿದ್ದು ಗೈಸ್. ದಿನ ರೆಕಾರ್ಡ್ ಬೇರೆ ಕರೆಕ್ಷನು, NOC ಕರೆಕ್ಷನ್ ಮಾಡಿಸೋದೈತೆ. ಅದು ಯಾವಾಗ ಮಾಡೋದು? ಮಾಡಿದ್ರೆ ಬಿಡೋದು, ಇನ್ನೊಂದು ವಾರ ಆಯ್ತು ಎಕ್ಸಾಮ್ ಅಂತ ಇಂತ ನೋಡಿ. ಏನು ಹೇಳ್ತಾನೆ ನೋಡಿ, ಅಲ್ಲಿ ಕೆಲಸ ಆದರೆ ಸಾಕು ಗೈಸ್, ಮತ್ತೇನು ಬೇಡ.
2,000 years later. ಫೈನಲಿ ತೊಗೊಂಡ್ವಿ. ಇನ್ನೂ ಒಂದು ಐತೆ PDF ಕಲರ್ ಬೇಕದು, ಇಲ್ಲಿ ಮಾಡಲ್ಲಂತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಕ್ತು. ಎಲ್ಲಿ ಗೈಸ್ ಕಲರ್ ಜೆರಾಕ್ಸ್ ಆಯಿತು, ಕೆಲಸ ಮುಗೀತು ಹೆಂಗೋ. ಬರೀ ಹೋಗಿ ಅನ್ಸೋದು ಅಷ್ಟೇ, ಇದು ಕರೆಕ್ಷನ್ ತೊಗೊಳೋದು. ಮತ್ತು ನಮ್ಮ ಒಬ್ಬ ಫ್ರೆಂಡದ್ದು ಏನೋ ಪಾಸ್ಪೋರ್ಟ್ ಸೈಜ್ ಅಂತೆ ಫೋಟೋ, ಟಾರ್ಚ್ ಹಾಕಿದ್ರೆ ಮುಖ ಕಾಣಿಸಲ್ಲ ಅಂತ ಹೇಳ್ತಿದ್ದಾನೆ ಗೈಸ್. ಕೇಳು ಗೈಸ್, ಇವತ್ತೆಲ್ಲ ಬರೀ ಅರ್ಧ ದಿನ ಇಲ್ಲ ತಿರ್ಗಂಗಾಯ್ತು, ಜೆರಾಕ್ಸ್ ತೆಗೋದ್ರಲ್ಲೇ ಆಯಿತು. ನಾವು ಬರೆಯೋದು ಯಾವಾಗ, ಕರೆಕ್ಷನ್ ಮಾಡ್ಸೋದು ಯಾವಾಗ? ಬಿಡ, ಇನ್ನ ಎಕ್ಸಾಮ್ ಇನ್ನ ಮುಂದೆ ಇದೆ, ದೂರ ಇದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಬರೀ ಇದು ಒಂದು ಇಟ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ನೋಡಿ ಗೈಸ್, ನಾನು ಏನಾದ್ರೂ ಆ ಥರ ನಿಜವಾಗ್ಲೂ ಬರ್ತಿದ್ರೆ ಕಾಲೇಜ್ಗೆ ಬರ್ತಿದ್ದೆ. ಚಡ್ಡಿ ಹಾಕೊಂತೀವ ಮಚ್ಚ ನೀನು? ಮನೇಲಿ ಚಡ್ಡಿನೇ ಹಾಕೊಂಡು ನಾವೇನು ಮಾತಾಡ್ತಿದ್ದೀವಿ, ಅಂಗಡಿಗೆಲ್ಲ ಚಡ್ಡಿನೇ ಹಾಕೊಂಡು ಹೋಗೋದು. ಟೀ ಆರ್ಡರ್ ಮಾಡ್ತಿದ್ದೀವಿ ಗೈಸ್. ಸ್ವಲ್ಪ ಟೀ ನೋಡಿ, ಹಂಗೆ ನಮ್ಮ ಬಾಸು ಸಾಂಗ್ ಎಂಜಾಯ್ ಮಾಡ್ಬೇಕಂತ. ಈ ಸಾಂಗು ಮರೆಯೋಕ್ಕಾಗಲ್ಲ ಗೈಸ್, ಮೆಮೊರೀಸ್ ಇದೆಲ್ಲ ಅಲ್ಲ ಮಚ್ಚ, ಮೆಮೊರೀಸ್ ಎಲ್ಲ ಇದೆಲ್ಲ ಸಾಂಗು. ಫುಲ್ ಎಂಜಾಯ್ ಮಾಡ್ತೀವಿ ಒಂದು ಶಿಷ್ಯ. ಇದನ್ನೇ ಸ್ವಲ್ಪ ಟೀ ಜೊತೆ ಎಂಜಾಯ್ ಮಾಡ್ತೀವಿ ಗೈಸ್. ಬಾಸ್ ಫ್ಯಾನ್ಸು ಕಮೆಂಟ್ ಮಾಡಿ. ಹೆಂಗೈತೆ ಮಚ್ಚ ಟೀ? ಆರಾಮು ಕುಡಿ, ಅದೇನು ಜ್ಯೂಸ್ ಥರ ಕುಡ್ಬಿಡ್ತೀನಿ, ಬೇಗ ಕುಡಿತೀನಿ ಗೈಸ್. ಆರಾಮಾಗಿ ಚಿಲ್ ಮಾಡೋ. ಚೆನ್ನಾಗೈತೆ ಟೀ. ಸರ್ ಕಲ್ಬಿಟ್ಟಾಯ್ತಲ್ಲಿ, ಮತ್ತೆ ಎಲ್ಲ ಕುತ್ಕೊಂಡ್ಬಿಟ್ಟಿಯ ಜರ್ಸ್ಕೊಂಡು. ಗೈಸ್ ಎಲ್ಲ ಕೆಲಸ ಆಯಿತು. ಫೋಟೋ ಅಂತಲ್ಲ, ಫೋಟೋನು ಬಂತು. ತೋರ್ಸು. ಈ ಫೇಸ್ ಕಟ್ ಎಲ್ಲೋ ನೋಡಿದೀರಾ? ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ. ಈ ಫೇಸ್ ಕಟ್ ಎಲ್ಲೋ ನೋಡಿರ್ಬೇಕಲ್ಲ ಗೈಸ್, ಅಲ್ಲಿ ಫೋಟೋನೇ ಬೇರೆ ಮುಖ, ಅವ್ನು ಏನಿಂದ ಮಾಡಿ ಕಳ್ಸಿರೋದು. ಈ ಫೋಟೋ ರೆಕಾರ್ಡ್ ಅಲ್ಲ ಅನ್ಸ್ಬೇಕು ಇವಾಗ. ಈ ತರ ಇರೋ ಮಾತ್ರ ನಿಜವಾದ ವ್ಯಕ್ತಿ ಇಲ್ಲ, ಫೋಟೋದಲ್ಲಿ ಇರೋ ತರ ವ್ಯಕ್ತಿ ನಿಜವಾದ ವ್ಯಕ್ತಿ ಇಲ್ಲ. ಎರಡು ವ್ಯಕ್ತಿ ಮಿಕ್ಸ್ ಮಾಡಿದ್ರೆ ಈ ತರ ಮುಖ ಬರುತ್ತೆ, ಆ ತರ ಐತದು. ಇಲ್ಲಿ ಏನೋ ಒಂದು ನಮ್ದಲ್ಲವಲ್ಲ, ನಮ್ಮ ಫ್ರೆಂಡದು, ಅವನು ಹೆಂಗಾದ್ರೂ ಅನ್ಕೊಂತಾನೆ. ನಮ್ಮ ಕೆಲಸ ಆಯಿತು, ಕ್ಲಾಸ್ಗೆ ಹೋಗಿ ಪಿಕ್ಚರ್ಸ್ ಅಂಟಿಸಿ ಬರೆಯೋದೈತೆ, ಕರೆಕ್ಷನ್ ತೊಗೊಳೋದೈತೆ, ಇದೇ ಕೆಲಸ ಬಾಕಿ ಐತೆ ಗೈಸ್. ಹೋಗ್ತಿದ್ವಿ, ಅಲ್ಲೇ ಕ್ಲಾಸಲ್ಲಿ ಸಿಗೋಣ. A few moments later. ಬಂದ್ವಿ ಕಾಲೇಜ್ಗೆ, ಇರೋ ಕೆಲಸ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ. ಆದರೆ ಒಳ್ಳೇದು. ಮತ್ತೆ ಲಂಚ್ ಅಂದ್ಬಿಟ್ಟು ಇವರು ಟೀಚರ್ಸು ಊಟ ಮಾಡೋಕ್ಕೆ ಹೋದ್ರೆ ತುಂಬ ಕಷ್ಟ ಅಲ್ಲ ಮಚ್ಚ? ಅರ್ಧ ದಿನ ಇಲ್ಲೇ ವೇಸ್ಟ್ ಆಯ್ತು. ಎಷ್ಟು ಗಂಟೆ ಮಚ್ಚ ನಾವು ಬರ್ತಿರೋದು ಇವಾಗ? 12 ಗಂಟೆ. ಅರ್ಧ ದಿನ ಇಲ್ಲೇ ಕಳೆದ್ವಿ ಆಚೆ, ಜೆರಾಕ್ಸ್ ಅಂದ್ಬಿಟ್ಟು. ಅನಿಸ್ತಿದ್ದೀವಿ ನೋಡಿ, ಪಿಕ್ಚರ್ಸು ಇಲ್ಲೇ ರೆಕಾರ್ಡ್ ಅಲ್ಲೇ ಅನಿಸ್ಬೇಕು. ಗೈಸ್ ನೋಡಿ, ಹಂಗೆ ಹೆಲ್ಪ್ ಮಾಡ್ತೀವಿ ಅನ್ಕೊಂಡ ನನಗೆ. ಇಲ್ಲೇನು ಬರೀ ಅನ್ಸೋದಷ್ಟೇ. ಇದಾದ್ಮೇಲೆ ಮನೆಗೆ ಹೋಗ್ತೀವಿ ಮಚ್ಚ. ಇಲ್ಲೇ ಇರ್ತೀವಿ ಮತ್ತೆ. ಏನೋ ಕೊಟ್ಟಾಗಿದೆ ಆಲ್ರೆಡಿ, ಆಫೀಸ್ ಸಬ್ಮಿಟ್ ಆಗಿದೆ, ಅದನ್ನ ವೆರಿಫೈ ಮಾಡ್ಬಿಟ್ಟು ಮತ್ತೆ ಕೊಡ್ತಾರೆ. 1 hour later. 2 hours later. 2,000 years later. ಫೈನಲ್ ಆಯಿತು, ಕುಂದನ್ ಹೆಲ್ಪ್ ಮಾಡ್ದ. ಥ್ಯಾಂಕ್ಸ್ ಮಚ್ಚ. ಗೈಸ್ ಏನಿಲ್ಲ, ಇವಾಗ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ಇದು ಕರೆಕ್ಷನ್ ಮಾಡಿ ಕೊಡೋದೈತೆ ಅಷ್ಟೇ ಮಚ್ಚ. ಅದೊಂದು ಉಟ್ಬಿಟ್ಟು ಅದೊಂದು ಉಟ್ಬಿಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿ ಅಂದರೆ ಹಿಂದಿನ ಬ್ಲಾಗ್ ನೋಡಿ, ನಾನು ನಿಮ್ಮೆಲ್ಲ ಸಿಗ್ತೀನಿ. ಅದು ಬೈ. ಇವಾಗ ಎಕ್ಸಾಮ್ ಟೈಮು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲ್ಲ, ಮಿನಿ ಬ್ಲಾಗ್ ಟ್ರೈ ಮಾಡ್ತೀನಿ ಶೂಟ್ ಮಾಡೋದು. ಸಾಧ್ಯ ಎಲ್ಲ ಪಕ್ಕ ಹಾಕ್ತೀನಿ ಆಯಿತಾ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮಂತ್ ಆಗಲ್ಲ, ಅಂದರೆ ಬರೋ ಮಂತ್ ಆಗಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬೈ ಬೈ.